ಗೂಗ್ಲೆ ರೆಡ್ ಹಾಕ. ಅವ್ನ್ ಮೊದ್ಲೇ ಗೂಗ್ಲಿ ಕಣೋ, ಅವ್ನು ಗೊತ್ತಿದ್ದು ರೆಡ್ ಹಾಕು ಅಂತ ಹೇಳ್ತಿಲ್ಲ. ಎಂತ ದಡ್ಡ ನೀನು. ಅಮ್ಮಟೆ ನೀನ್ ನೋಡಿಯ ఇక్కడ చూడు. ಸತ್ಯ ಅಡು. ಸತ್ಯ 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 ಏನಾಯ್ತು ನಿಮ್ಗೆ? ಆಟ ಆಡಿ ಅಂದ್ರೆ ನನ್ನ ಯಾಕೆ ನೋಡ್ತಾ ಇದ್ದೀರಾ? ನಾವು ನಮ್ ಪಾಡಿ ಆಟನೇ ಆಡ್ತಾ ಇದೀವಿ, ನೀನೇ ಆಟ ಆಡೋದನ್ ಬಿಟ್ಟು ಬೇರೇನೋ ಯೋಚನೆ ಮಾಡ್ತಾ ಇದೀಯಾ. ನೀನ್ ಈ ಲೋಕದಲ್ಲಿಲ್ಲ ಬಿಡಮ್ಮ. ಏನ್ ಸಮಾಚಾರ? ದೇವಲೋಕದಲ್ಲಿ ಇದ್ಯೋ ಇಲ್ಲ ಪ್ರೇಮ್ ಲೋಕದಲ್ಲಿ ಇದ್ಯೋ? ನಲೀತಾನೆ. ನಿಮ್ಮಂತ ಪ್ರಾಣಿಗಳ ಜೊತೆ ಇದ್ದೀನಿ ಅಂದ್ರೆ ಭೂಲೋಕದಲ್ಲೇ ಇದ್ದೀನಿ. ಹೌದಮ್ಮ, ನಿನ್ ಕಣ್ಗೆ ನಾವೆಲ್ಲ ಪ್ರಾಣಿಗಳ ತರ ಕಾಣ್ತೀವಿ, ಆದ್ರೆ ಅಮೂಲ್ ಬೇಬಿ ಮಾತ್ರ ಮನುಷ್ಯರ ತರ ಕಾಣಿಸ್ತಾನ. ಏಯ್, ಏನೋ ಹೇಳ್ತಿದ್ಯಾ? ನಾವು ನೋಡ್ತಾ ಇದೀವಿ, ಅಮೂಲ್ ಬೇಬಿ ಪರಿಚಯ ಆದಾಗಿಂದ ನೀನ್ ಇನ್ನೇ ಮರ್ತು ಯಾವ್ದೋ ಲೋಕದಲ್ಲಿ ಇರ್ತೀಯ. ಸದಾ ಸತ್ತಿಂಗೆ ಅವಂದೇ ಜ್ಞಾನ ಅಂತ. ನಿನ್ ತಲೆ. ನಾನ್ ಯಾವಾಗ್ಲೂ ಅಮೂಲ್ ಬೇಬಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟಾಯ್ತು. ನೀವ್ಗಳೇ ಅವನು ನಿನ್ನ ತಲೆಲ್ ತುಂಬಿಸ್ಕೊಂಡಿರೋದು. ನೀನ್ ಅವನ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂದ್ರೆ ಇನ್ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಕ್ಕನ್ ಬಗ್ಗೆ ಕಣೋ. ಇವತ್ತು ಅವಳಿಗೊಂದ್ ಸಂಬಂಧ ಬಂದಿತ್ತಂತೆ, ಆದ್ರೆ ಆ ಸಂಬಂಧ ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವಳಿಗೇನಾದ್ರೂ ಇಷ್ಟ ಇಲ್ಲ ಅಂದ್ರೆ ಆ ಸಂಬಂಧ ತಪ್ಸೋ ಸುಪಾರಿ ನನಗೆ ಕೊಡ್ತಾಳೆ. ಹಾಗೇನಾದ್ರೂ ಆದ್ರೆ ಏನ್ ಪ್ಲಾನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅಲ್ಲ ಸತ್ಯ, ನಾನು ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬಿಡ. ನೀನಿಗೆ ಬರ್ತಾರ ಸಂಬಂಧನೆಲ್ಲ ತಪ್ಪಿಸ್ತಾನೆ ಇದ್ರೆ ನಿಮ್ ಅಕ್ಕಂಗ್ ಮದ್ವೆ ಆಗತ್ತದ್ರಿ ಯಾವಾಗ? ಅದಕ್ಕೆ ಅಕ್ಕಂಗ್ ಇಷ್ಟ ಇಲ್ದಿರೋ ಹುಡುಗನ್ ಕೊಟ್ಟು ಮದ್ವೆ ಮಾಡೋದಕ್ಕಾಗತ್ತಾ? ನಮ್ಮ ಅಕ್ಕಂಗ್ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆನೆ ಅವಳು ಮದ್ವೆ ಆಗ್ಬೇಕು. ಇನ್ಯಾರದ್ದೋ ಬಲ್ವಂತಕ್ಕೆ ಅವಳು ಯಾರ್ಯಾರನ್ನ ಒಪ್ಕೊಬೇಕಾಗಿಲ್ಲ. ಅಪ್ಪ ಇದ್ದಿದ್ರೆ ಅಕ್ಕನ್ಗೆ ಇಷ್ಟ ಆಗೋ ಹುಡುಗನ್ನೇ ಹುಡುಕ್ತಿದ್ರು. ಈಗ ನಾನು ಅವ್ರ ಜಾಗದಲ್ಲಿ ನಿಂತು ಆ ಕೆಲಸ ಮಾಡ್ಬೇಕು. ಏನಾಯ್ತು ನಿಮ್ಗೆ? ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂತಿದ್ದೀರಾ? ನನಗೆ ಏಲಾಗ್ತಿದೆ ಸತ್ಯ. ಹೌದು ಸತ್ಯ, ನಿನ್ ಕಣ್ಣಲ್ಲಿ ನೀರ್ ಬಂದ್ರೆ ನಮ್ಗಳ ಕಣ್ಣಲ್ಲಿ ರಕ್ತನೇ ಬರುತ್ತೆ. ಸತ್ಯ, ನಿನಗ್ ಸಮಥಿಂಗ್ ಆದಾಗ ನಮಗ್ ಗೊತ್ತಾಗ್ದೇ ಇರುತ್ತಾ? ಸತ್ಯ, ಅವನೆಲ್ಲಿ ತಪ್ಪಾಗಿ ಹೇಳ್ದ? ನೀನ್ ನಿಮ್ಮ ಅಕ್ಕನ ಬಗ್ಗೆ, ನಿಮ್ಮ ಅಮ್ಮನ ಬಗ್ಗೆ, ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳು, ನಾವೆಲ್ಲ ನಂಬ್ತೀವಿ. ಆದ್ರೆ ನೀನು ಅಮೂಲ್ ಬೇಬಿ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತಂದ್ರೆ ನಾವ್ಯಾರು ನಮಗ್ ರೆಡಿಲೇ ಇಲ್ಲಪ್ಪ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಈಗೇನು ಆಡ್ತಿರೋ ನಾನು ಹೊಡ್ಲು? ಆಡೋಣಮ್ಮ, ಆದ್ರೆ ಒಂದ್ ಕಂಡೀಷನ್. ಏನು? ನೀನ್ ಈ ರೆಡ್ ಪಾನ್ ಹಾಕಿದ್ರೆ ನೀನ್ ಅವನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ಅರ್ಥ. ಅಕಸ್ಮಾತ್ ಹಾಕಿಲ್ಲ ಅಂತಂದ್ರೆ ನೀನ್ ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ ಅರ್ಥ. ಆಯ್ತು ಕಣ್ರ, ಹಾಕು. ಹೊಡ್ದೆ ಹೊಡಿತೀನಿ ನೋಡಿ. ಸತ್ತಿಂಗ್ ಟಿಂಗ್ ಆಗಿದೆ ಅಂತ ನಾನು ಹೇಳಿಲ್ವಾ? ಸತ್ಯಂಗ್ ಟಿಂಗ್ ಆಗಿದೆ, ಸತ್ಯಂಗ್ ಟಿಂಗ್ ಆಗಿದೆ. ಸುಹಾಸ್, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ನೀನು? ಇಲ್ಲೇನು, ಎಲ್ಲೇ ಇದ್ರು ನನ್ನಿಂದ ಏನ್ ತಾನೇ ಮಾಡೋದಕ್ಕಾಗುತ್ತೆ? ನನ್ಗೇನ್ ಕೆಲಸ ಇದೆಯಾ, ಕಾರ್ಯ ಇದೆಯಾ? ಹೋಗ್ಲಿ, ಈ ಮನೆಯಲ್ಲಿ ಕಿಂಚಿತ್ತಾದ್ರೂ ನನ್ ಬೆಲೆ ಇದೆಯಾ? ಹೊಸದಾಗಿ ಬಿಸ್ನೆಸ್ ಮಾಡೋಣ ಅಂದ್ರೆ ನಿಮ್ಮ ಅಪ್ಪಾಜಿ ದುಡ್ಡು ಕೊಡ್ತಾ ಇಲ್ಲ. ಇನ್ನೊಂದ್ ಕಡೆ ನನ್ನ ತಂಗಿ ನಿನ್ ತಮ್ಮನ ಹೆಂಡತಿ ಆಗೋ ಯಾವ ಸೂಚನೆನೂ ಕಾಣ್ತಾ ಇಲ್ಲ. ಒಟ್ನಲ್ಲಿ ಈ ಮನೇಲಿ ನನ್ನ ಸ್ಥಾನ ಹೇಗಾಗಿದೆ ಅಂದ್ರೆ, ಈ ಕ್ರಿಕೆಟ್ ಟೀಮ್ ಅಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಇರ್ತಾರಲ್ಲ, ಬೌಂಡ್ರಿ ಆಚೆ ಕೂತ್ಕೊಂಡು ಚಪ್ಪಾಳೆ ಎಲ್ಲ ತಟ್ತಿರ್ತಾರೆ, ನೀರೆಲ್ಲ ತಂದು ಕೊಡ್ತಿರ್ತಾರಲ್ಲ, ಹಾಗಾಗಿದೆ ನನ್ನ ಪರಿಸ್ಥಿತಿ ಡಾರ್ಲಿಂಗ್. ಅನ್ನೆಸೆಸರಿಯಾಗಿ ನೀನೇ ಯಾಕೆಲ್ಲ ಅನ್ಕೋತಿದ್ಯಾ? ನಾನು ಅನ್ಕೋತಾ ಇಲ್ಲ, ಈ ಮನೇಲಿ ನಡೀತಿರೋದು. ಈಗ ಈ ಮನೆಯಲ್ಲಿ ಏನೇ ನಡೀತಿದ್ರು ಕಡೆಗೆಲ್ಲ ನಾವ್ ಅನ್ಕೊಂಡಾಗೆ ಆಗದು. ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ಮ ತಂಗಿನೇ ಈ ಮನೆಗೆ ಸಸಿಯಾಗಿ ಬರ್ತಾಳೆ, ನೋಡ್ತೀರಿ. ಅವ್ಳು ಯಾರೋ ಗತಿ ಇಲ್ದೇ ಇರೋಳು ಈ ಮನೆಗೆ ಬಂದು ಗತ್ತು ತೋರ್ಸೋದಕ್ಕೆ ನಾನ್ ಬಿಡೋದಿಲ್ಲ. ಬಿಡಲ್ಲ ಅಂದ್ರೆ ಏನ್ ಮಾಡ್ತೀಯ ಡಾರ್ಲಿಂಗು? ಅಲ್ಲ, ನಿಮ್ಮಪ್ಪ ಹೇಳಿದ್ದು ಕೇಳಿಸ್ಕೊಂಡಿಲ್ವಾ? ಅಪಶಕುನ ಅಂದ್ರೆ ಇಲ್ಲ, ಇದೇ ತುಂಬಾ ಶುಭ ಶಕುನ ಅಂತ ಹೇಳ್ತಾರೆ. ಇಂಥವ್ರಿಗೆ ಏನ್ ಹೇಳ್ತೀಯ? ಹೇಳೋದು ನಾನಲ್ಲ,
ಜೋಯಿಸ್ರು. ಅಂದ್ರೆ ನಾಳೆ ಜೋಯಿಸ್ರು ಈ ಮನೆಗೆ ಬಂದು ಈ ಮದುವೆ ಆಗ್ಬೇಕೋ ಬೇಡವೋ ಅನ್ನೋದನ್ನ ಹೇಳ್ಬೇಕಲ್ವಾ? ಹೌದು, ಅವ್ರ ಬಾಯಿಂದ ಬಂದ್ರೆ ತಾನೇ ನಿಮ್ ತಾಯಿಗೆ ಸಮಾಧಾನ. ನಾವ್ ಅಪ್ಪಂಗೆ ಇಷ್ಟೊತ್ತು ಹೇಳಿದ್ದೆಲ್ಲ ನಾಳೆ ಜೋಯಿಸ್ರು ಬಾಯಲ್ಲೇ ಬಂದ್ರೆ ರಾಯರೇ, ಗುರುಗಳೇ, ನೀವು ಈ ಜಾತಕದಲ್ಲಿರೋ ಹುಡುಗಿ ಜ್ಯೇಷ್ಠ ಪುತ್ರಿ ಅಂತ ಹೇಳಿದ್ರಿ ಅಲ್ವಾ? ಹೌದು ಗುರುಗಳೇ. ಇದು ಜ್ಯೇಷ್ಠ ಪುತ್ರಿ ಜಾತಕ ಆಗೋಕೆ ಸಾಧ್ಯನೇ ಇಲ್ಲ. ಈ ಜಾತಕದ ಪ್ರಕಾರ ಆ ದಂಪತಿಗಳಿಗೆ ಈಕೆ ಮೊದಲನೇ ಸಂತಾನ ಅಲ್ಲ. ಗುರುಗಳೇ, ನಾನೇ ಖುದ್ದಾಗಿ ಹೋಗಿ ಜಾತಕ ತಂದಿದ್ದೀನಿ. ಇದು ಅವ್ರ ದೊಡ್ಡ ಮಗಳ ಜಾತಕನೇ. ರಾಯರೇ, ನನ್ನ ಮಾತು ಸುಳ್ಳಾಗೋಕೆ ಸಾಧ್ಯವೇ ಇಲ್ಲ. ಈ ಜಾತಕದ ಹುಡುಗಿಗೆ ಮುಂಚೆ ಅವ್ರಿಗೆ ಇನ್ನೊಂದು ಸಂತಾನ ಇರಲೇಬೇಕು. ಯಾವುದಕ್ಕೂ ಇನ್ನೊಂದ್ಸಲ ಆ ಹುಡುಗಿ ಮನೆಯವ್ರನ್ನ ವಿಚಾರಿಸ್ಬಿಡಿ. ಆಗಲಿ ಗುರುಗಳೇ. ಹಲೋ, ನಮಸ್ಕಾರಮ್ಮ, ನಾನು ರಾಮಚಂದ್ರ ಮಾತಾಡ್ತಾ ಇರೋದು. ಗೊತ್ತಾಯ್ತು ಅಣ್ಣ, ಹೇಳಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನಮ್ಮ. ಏನೂ ಇಲ್ಲ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಕೇಳಿ ಅಣ್ಣ. ಗುರುಗಳು ನಮ್ಮ ಮನೆಗೆ ಬಂದಿದ್ದಾರೆ. ನಿಮ್ಮ ಮಗಳ ಜಾತಕ ನೋಡಿ ಇದು ಅವ್ರ ಮೊದಲನೇ ಮಗಳ ಜಾತಕ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ದಿವ್ಯಾ ನಿಮ್ಮ ಮಗಳು ತಾನೇ? ಆಕೆದೇ ಜಾತಕ ಅಲ್ವಾ ಇದು? ಹಾ ಅಣ್ಣ, ಜಾತಕ ಅವಳ್ದೇನೆ. ದಿವ್ಯಾ ನನ್ನ ಮೊದಲನೇ ಮಗಳೇ, ಅದು ಅವಳದೇ ಜಾತಕ. ಓ ಹೌದಾ? ನಮ್ಮ ಗುರುಗಳು ಯಾವುದೇ ಕಾರಣಕ್ಕೂ ತಪ್ಪಾಗಿ ಹೇಳಲ್ಲಮ್ಮ. ಒಂದ್ಸಲಿ ನಿಮ್ಮ ಮಗಳನ್ನ ಕೇಳಿಬಿಡಿ. ಯಾಕೆಂದರೆ ಜಾತಕ ತಂದು ಕೊಟ್ಟಿದ್ದು ಅವಳೇ ಅಲ್ವಾ? ಜಾತಕ ಅವಳದೇನಾ ಅಲ್ವಾ ಅಂತ ಕೇಳಿಬಿಡಿ. ಸರಿ ಅಣ್ಣ, ನಾನು ಅವಳಿಗೆ ಕೇಳಿ ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ಆಯ್ತಮ್ಮ, ಹಾಗೆ ಗುರುಗಳೇ, ಅವ್ರು ಮತ್ತೆ ಫೋನ್ ಮಾಡ್ತಾರಂತೆ. ದಿವ್ಯಾ, ದಿವ್ಯಾ, ಏನಮ್ಮ? ನೆನ್ನೆ ನಿನ್ ಜಾತಕ ಕೊಟ್ಟಿಯಲ್ಲ, ಅದ್ ನಿನ್ ಜಾತಕ ತಾನೆ? ಯಾಕೆ ಹಂಗೆ ಕೇಳ್ತಾ ಇದ್ಯಾ? ಯಾಕಾದ್ರೂ ಇರ್ಲಿ, ಮೊದಲು ಉತ್ತರ ಹೇಳು. ಆ ಜಾತಕ ನಿಂದೆ ತಾನೆ? ಜಾನಕಿ, ಏನಾಯ್ತು? ನೆನ್ನೆ ರಾಮಚಂದ್ರ ರಾಯರ್ ಬಂದಾಗ ಇವಳು ಜಾತಕ ಕೊಟ್ಲಲ್ಲ, ಅದು ಮೊದಲನೇ ಮಗಳ ಜಾತಕ ಅಲ್ವೇ ಅಲ್ಲ ಅಂತ ಅವ್ರ ಗುರುಗಳು ಹೇಳ್ತಿದಾರಂತೆ. ಅಮ್ಮ, ಅದ್ ನಂದೇ ಜಾತಕ, ಅದ್ರ ಮೇಲೆ ನನ್ನ ಹೆಸರು ಇತ್ತು ತಾನೆ. ಅಯ್ಯೋ ದೇವ್ರೆ, ಫೋನ್ ಬರ್ತಾ ಇದೆ. ಇವಳು ನೋಡಿದ್ರೆ ಹೀಗೆ ಹೇಳ್ತಿದ್ದಾಳೆ, ಮತ್ತೆ ಯಾಕೆ ಗುರುಗಳು ಹಾಗೆ ಹೇಳ್ತಿದಾರತ್ತೆ? ಒಳ್ಳೆ ಕೆಲ್ಸಕ್ಕೆ 108 ವಿಘ್ನಗಳಂತೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜಾನಕಿ, ಯಾಕೆ ಆತಂಕ ಪಟ್ಕೋತೀಯ? ದೇವ್ರು ಮಾಡ್ದಾಗತ್ತೆ. ಇರೋ ವಿಷಯ ಹೇಳೋಣ. ನೀನ್ ಫೋನ್ ತಗೊಂಡು ಮಾತಾಡು. ಹಲೋ. ಏನಮ್ಮ, ವಿಚಾರಿಸಿದ್ರಾ? ಹಾ ಅಣ್ಣ, ವಿಚಾರಿಸ್ದೆ. ಅವಳದೇ ಜಾತಕ ಕೊಟ್ಟಿರೋದು. ಅದ್ರ ಮೇಲೆ ದಿವ್ಯಾ ಅಂತಾನೆ ಹೆಸರಿದೆಯಲ್ಲ. ಹೆಸರೇನೋ ದಿವ್ಯಾ ಅಂತಲೇ ಇದೆ, ಆದರೆ ಗುರುಗಳು ಅದನ್ನು ಒಪ್ತಾ ಇಲ್ಲ. ಒಂದು ನಿಮಿಷ ಫೋನ್ ಕೊಡಿಲಿ. ನಮಸ್ಕಾರ, ನಾನು ಜಾನಕಿ ಅತ್ತೆ ಮಾತಾಡ್ತಾ ಇರೋದು. ಓ ನಮಸ್ಕಾರ ತಾಯಿ. ಏನಾಯ್ತು ಅಂತಂದ್ರೆ, ಜಾನಕಿ ಎಲ್ಲ ಹೇಳಿದ್ಲು. ನಿಮ್ ಗುರುಗಳು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಅಮ್ಮ, ಈ ಜಾತಕದ ಮೇಲೆ ದಿವ್ಯಾ ಅಂತ ಹೆಸರಿದೆಯಲ್ಲ? ನಿಮ್ಮ ಹತ್ರ ಇರೋದು ದಿವ್ಯಂದೇ ಜಾತಕ. ದಿವ್ಯನ್ಗೂ ಮೊದಲು ನನ್ನ ಸೊಸೆಗೆ ಒಂದು ಗಂಡ್ಮಗು ಆಗಿತ್ತು. ಕೆಲವೇ ತಿಂಗಳಲ್ಲಿ ಮೈಗೆ ಹುಷಾರಿಲ್ಲದೆ
ಮಗು ತೀರ್ಕೊಂಡ್ಬಿಡ್ತು. ಆಮೇಲೆ ಹುಟ್ಟಿದವಳೇ ದಿವ್ಯಾ. ನನ್ನ ಮಗ ಸೊಸೆಗೆ ಮೊದಲು ಹುಟ್ಟಿದ್ದು ಗಂಡು ಮಗು, ಇವಳು ಎರಡನೇವಳು. ಹಾಗೆ ಹೇಳಿ ಮತ್ತೆ ನಮ್ಮ ಗುರುಗಳು ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ. ಹಬ್ಬ, ನನಗೆ ಈಗ ಸಮಾಧಾನ ಆಯ್ತು. ಕ್ಷಮಿಸಿ, ಗಾಬರಿಲಿ ನಮ್ಮ ಜಾನಕಿ ನಿಮಗೆ ವಿಷಯ ಹೇಳೋದೇ ಮರ್ತ್ಬಿಟ್ಟಿದ್ದಾಳೆ. ಪರವಾಗಿಲ್ಲ, ಈ ಗೊಂದಲಗಳೆಲ್ಲ ಬಗೆಹರಿತಲ್ಲ. ನಮ್ಮ ಗುರುಗಳ ಹತ್ರ ಮಾತಾಡಿ ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಆಯ್ತು ರಾಯ್ರಿ. ನಮಸ್ಕಾರ. ಅತ್ತೆ, ವಿಷಯ ಹೇಳೋದೇ ಮರ್ತ್ಬಿಟ್ಟಿದ್ದೆ. ನೀವು ಸರಿಯಾದ ಸಮಯಕ್ಕೆ ಬಂದು ನೆನಪಿಸಿದ್ರಿ, ಇಲ್ಲಾಂದ್ರೆ ಅವ್ರು ಏನು ಅನ್ಕೋತಿದ್ರೋ ಏನೋ. ನೀವೇ ಏನೇನೋ ವಿಚಾರನ ಮುಚ್ಚಿಟ್ಕೊಂಡು ಸರಿಯಾಗಿ ಜಾತಕ ಕೊಟ್ಟೆ ಅಂತ ನನ್ನನ್ನು ಕೇಳಿದ್ರೆ ನನ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಆದರೂ ಅವರಷ್ಟು ಸರಿಯಾಗಿ ಹೇಳಿದ್ದಾರೆ ಅಂದರೆ ಇನ್ನು ಮುಂದೆ ನಾವು ಯಾವುದೇ ಇಂಥ ವಿಷಯಗಳನ್ನು ಮುಚ್ಚಿಡೋದು ಕಷ್ಟ ಆಗತ್ತೆ ಜಾನಕಿ. ನಿಮ್ಮ ಮಾತು ಯಾವತ್ತಾದರೂ ಸುಳ್ಳಾಗೋದಕ್ಕೆ ಸಾಧ್ಯನಾ ಗುರುಗಳೇ? ನೀವು ಹೇಳಿದ್ದು ನಿಜಾನೇ. ಈ ಹುಡುಗಿ ಅವರು ಮೊದಲನೇ ಮಗಳಲ್ಲವಂತೆ. ಏನ್ರಿ ನೀವು ಹೇಳ್ತಿರೋದು? ಅಮ್ಮ, ನಾನು ನಿನಗೆ ಮುಂಚೆನೆ ಹೇಳಿರ್ಲಿಲ್ವಾ ಈ ಸಂಬಂಧದಲ್ಲಿ ಏನೋ ಪಿತೂರಿ ಇದೆ ಅಂತ? ಇಂಥವ್ರ ಸಂಬಂಧ ಮಾಡೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕು. 100 ಸಲ ಅಲ್ಲ, 1000 ಸಲ ಯೋಚನೆ ಮಾಡಿದ್ರು ಅಷ್ಟೇ. ಜಾತಕ ಕೂಡು ಬಂದ್ರೆ ಆ ಮನೆ ಹೆಣ್ಣು ಮಗಳೇ ಈ ಮನೆ ಸೊಸೆ ಆಗ್ತಾಳೆ. ರಾಯ್ರೆ, ನಿಮಗೆ ಅವರು ತಪ್ಪು ಜಾತಕ ಕೊಟ್ಟಿದ್ರು? ಇಲ್ಲ ಗುರುಗಳೇ, ಅವರು ಸರಿಯಾದ ಜಾತಕನೇ ಕೊಟ್ಟಿದ್ದಾರೆ. ಈ ಮಗುವಿಗಿಂತ ಮುಂಚೆನೆ ಜಾನಕಮ್ಮನವ್ರಿಗೆ ಒಂದು ಗಂಡು ಮಗು ಆಗಿತ್ತು. ಅದೇನೋ ಕಾರಣಾಂತರಗಳಿಂದ ಆ ಮಗುಗೆ ಹುಷಾರಿಲ್ಲದೆ ಸತ್ತೋಯ್ತಂತೆ. ಸೊ ಹಾಗಾಗಿ ಈ ಮಗು ಮೊದಲನೇ ಮಗಳು ಅಲ್ಲ. ರಾಯ್ರೆ, ಗುರುಗಳೇ, ಇನ್ನೊಂದು ವಿಷಯ ಹೇಳಿ ಗುರುಗಳೇ. ಈ ಜಾತಕ ನಿಜಕ್ಕೂ ಅದ್ಭುತವಾದ ಜಾತಕ. ಈ ಜಾತಕದಲ್ಲಿರೋ ಹುಡುಗಿ ಹೇಳಿ ಮಾಡಿಸಿದಂಥ ಜೋಡಿ. ಆ ಹುಡುಗಿ ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆಯ ದೈವಶಕ್ತಿ ಇನ್ನೂ ಹೆಚ್ಚಾಗುತ್ತೆ. ಹಾಗಾದರೆ ಮುಂದುವರಿಬಹುದಲ್ಲ ಗುರುಗಳೇ? ಖಂಡಿತ ಆಗಬಹುದು. ಗುರುಗಳೇ, ನೀವಿಷ್ಟು ಹೇಳಿದ್ಮೇಲೆ ನನಗೀಗ ಸಮಾಧಾನ ಆಯ್ತು ನೋಡಿ. ಅಣ್ಣ, ಹಾಗಾದ್ರೆ ತಡ ಯಾಕೆ? ಮದುವೆ ವಿಷಯ ಮುಂದುವರ್ಸೋಣ. ಆಗ್ಬಹುದು. ಈ ವಿಷಯ ಆ ಮನೆಯವ್ರಿಗೂ ತಿಳಿಸಿ ನಾವು ಮುಂದಿನ ಕೆಲಸ ನೋಡೋಣ. ಆಗ್ಬಹುದಾ ಗುರುಗಳೇ? ಖಂಡಿತ ಆಗಬಹುದು. ರಾಯ್ರೆ, ಗುರುಗಳೇ, ಒಂದು ವಿಷಯ ನಾನು ಎಲ್ಲಾನು ಹೇಳೋಕ್ಕಾಗಲ್ಲ. ಆದರೆ ಇನ್ನು 2 ತಿಂಗಳಲ್ಲಿ ನಿಮ್ಮ ಮಗನ ಮದುವೆ ಈ ಹುಡುಗಿ ಜೊತೆ ಮಾಡಿ ಮುಗಿಸ್ಬೇಕು. ಇಲ್ಲ ಅಂದ್ರೆ ಇನ್ನು ಮುಂದೆ ಯಾವತ್ತೂ ನಿಮ್ಮ ಮಗನಿಗೆ ಲಗ್ನ ಕೂಡಿ ಬರೋದಿಲ್ಲ. ಅಪ್ಪಿತಪ್ಪಿ ಈ ಮದುವೆ ಏನಾದರೂ ತಪ್ಪು ಹೋಗ್ಬಿಟ್ರೆ ನಿಮ್ಮ ಮನೆಗೆ ಒಳ್ಳೇದಾಗೋಲ್ಲ. ಆಯ್ತು ಗುರುಗಳೇ, ಈ 2 ತಿಂಗಳೊಳಗಡೆಗೆ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ಒಳ್ಳೇದಾಗ್ಲಿ. ಶುಭ ಮಸ್ತು. ರೀ, ಏನಂದ್ರು ಸ್ವಾಮಿಗಳು? ಮತ್ತ್ಯಾಕೆ ನಿಮ್ಮ ಹತ್ರ ಮಾತಾಡಿದ್ರು? ಏನೂ ಇಲ್ಲ ಕಣೆ, ಈ ಸಂಬಂಧ ಬಿಟ್ರೆ ನಿಮ್ಮ ಮಗನಿಗೆ ಇನ್ಯಾವುದು ಕೂಡು ಬರಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಈ 2 ತಿಂಗಳು ಆದ್ಮೇಲೆ ಯಾವುದೇ ಒಳ್ಳೆ ಲಗ್ನ ಇಲ್ವಂತೆ. ಆದಷ್ಟು ಬೇಗ 2 ತಿಂಗಳು ಒಳಗಡೆ ಮದುವೆ ಮಾಡಿ ಮುಗಿಸ್ಬಿಡಿ ಅಂತ ಹೇಳಿದ್ರು. ಹೌದಾ? ಅದಕ್ಕೇನಂತರಿ ಮಾಡ್ಬಿಡೋಣ. ಹಾಗಾದ್ರೆ 2 ತಿಂಗಳು ಅದಕ್ಕೆ ಮನೆಗೆ ಬರ್ತಿದ್ದಾರೆ. ಆದಷ್ಟು ಬೇಗ. ಪಿ 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 ಡುಮ್ 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 ಡುಮ್. ನಡೀರಿ ನಡೀರಿ ನಡೀರಿ. ಅಣ್ಣ, ಏನ್ ಬಮ್ಮೈದ ಮಟ ಮಧ್ಯಾಹ್ನ ನನ್ನ ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಮಂಕಾಗಿದ್ದಾಗ್ಲೇ ಮಂಗನ್ ನೆನ್ಸ್ಕೊಂಡ್ರೆ ಮಜಾ ಬರೋದು. ಬೇಕಿತ್ತಾ ಇದು ನಿನ್ಗೆ? ಹೇಳಿ ಸ್ವಾಮಿಗಳೇ, ಈ ಹನುಮಂತನಿಂದ ಈಗ ಏನಾಗ್ಬೇಕಾಗಿತ್ತು? ಲಂಕೆಗೆ ಹೋಗಿ ಸೀತಾಮತಿಗೆ ರಿಂಗು ಕೊಟ್ಟು ಬರ್ಲಿ? ಬೇಕಾಗಿಲ್ಲ ಹನುಮ,
ನಾಳೆ ಆಗಲಿದೆ ನನ್ನ ಅವಳ ಸಮಾಗಮ. ಅಂದ್ರೆ ನಾನು ನಮ್ಮ ಮನೆಯವರೆಲ್ಲ ನಾಳೆ ದಿವ್ಯ ನೋಡಕ್ ಹೋಗ್ತಾ ಇದೀವಿ. ಅರೆ ವಾ ಬಾಮೈದ, ಇದೋ ಸಮಾಚಾರ. ಹೊಡಿತಲ್ಲ ಲಾಟ್ರಿ. ಬರೀ ಲಾಟ್ರಿ ಅಲ್ಲ ಬಾಮೈದ, ಬಂಪರ್ ಲಾಟ್ರಿ. ಆದ್ರೂ ಬಾಮೈದ, ಏನೋ ಆದ್ರೂ ಆ ರಾಜ ಹುಲಿಗಲ್ಲಿ ಒಂಥರ ನಿನಗ್ ಲಂಕೆನೆ ಕೊಡೋ. ಅದ್ಯಾಕೋ ಹಂಗಂತ್ಯಾ? ಮಗ, ನನ್ಗೆ ಯಾಕೋ ನೀನ್ ಅನ್ಕೊಂಡಿರೋದು ಯಾವ್ದು ಆಗಲ್ಲ ಅನ್ನಿಸ್ತಾ ಇದೆ ಕಣೋ. ಲೂಸು, ಅದೇನು ಅಂತ ಕರೆಕ್ಟ್ ಆಗಿ ಹೇಳು. ಆ ಏರಿಯಾ ನನ್ ಪಾಲಿಗೆ ಲಂಕೆ ಹೇಗೋ ಆಗುತ್ತೆ? ಮತ್ತಿನೇನೋ ಬೇಡ ಬೇಡ ಅಂದ್ರು ನಿನ್ಗೆ ತಗೊಳಕೂತಾಳಲ್ಲ ಆ ಸತ್ಯ, ಆ ಲೇಡಿ ರಾವಣ ಇರೋ ಏರಿಯಾ ಕಣೋ ಅದು. ಮಗ, ನಿಂಗೆ ಗೊತ್ತಲ್ವಾ, ಆ ಏರಿಯಾಗ ಹೋದಾಗ ಒಂದಲ್ಲ ಒಂದ್ ರೀತಿ ಅವಳ ಹತ್ರ ನೀನ್ ತಗೊಳಕೋತಾನೇ ಇರ್ತೀಯ. ನಾಳೆ ಬೇರೆ ಒಂದ್ ದೊಡ್ಡ ಕೆಲ್ಸ ಕೈ ಆಗ್ತಾ ಇದ್ಯಾ. ಅಕಸ್ಮಾತ್ ನೀನೇನಾದ್ರೂ ನಾಳೆ ಅವಳ ಕೈ ತಗೊಳಕಂಡ್ರೆ ಪರ್ಮನೆಂಟ್ ಲಾಕೆ. ದಿವ್ಯನ್ ಮದ್ವೆ ಆಗಕ್ ಹೋಗಿ ಅವಳನ್ ಗಂಟಾಕೊಂಡ್ ಬರ್ಬೇಕಾಗುತ್ತೆ. ಹುಷಾರು. ತಪ್ಪ ನನ್ ಮಗನೇ, ಏನೋ ಫ್ರೆಂಡು ಅಂತ ಖುಷಿ ವಿಷಯ ತಿಳ್ಸಕ್ ಫೋನ್ ಮಾಡಿದ್ರೆ ಆ ರಾಕ್ಷಸಿ ನೆನ್ಸ್ತಿಲ್ಲೋ. ಇಡೋ ಫೋನು, ಇಡೋ. ಸತ್ಯ ಯಾವತ್ತಿದ್ರು ಕೈನೇ. ಅಯ್ಯೋ, ನಾನು ಎಡ್ಗಂಡ್ ಬೇರೆ ಹೊಡ್ಕೊಂತ ಇದೆ. ನಾನು ಅನ್ಕೊಂಡಿರೋದೆಲ್ಲ ನಿಜ ಆಗ್ತದೆ ಅನ್ಸ್ತಾ ಇದೆ. ಆಹಾ, ಕಾಫಿ ಬಹಳ ಚೆನ್ನಾಗಿದೆ. ಅಂದಾಗೆ ಜಾನ್ಕಮ್ಮನವ್ರೆ, 7 ಜನ ಪುಣ್ಯ ಮಾಡಿದಾಳಮ್ಮ ನಿಮ್ಮ ಮಗಳು. ಇಂಥ ಸಂಬಂಧ ಸಿಗ್ಬೇಕು ಅಂದ್ರೆ ಎಂಥ ಮನೆ ಸೇರ್ತಿದ್ದಾಳೆ ಅಂದ್ರೆ ಅರಮನೆ ಎಂಥ ಮನೆ ಸೇರ್ತಾ ಇದ್ದಾಳೆ. ಯಾಕೆ ನೀವಿಬ್ರು ಹಿಂಗ್ ಮಂಕಾಗಿದ್ದೀರಾ? ಅಲ್ಲಮ್ಮ, ಕನ್ಸಲ್ಲೂ ಕಾಣದಿರೋ ಸಂಬಂಧ ಸಿಕ್ಕಿರ್ಬೇಕಾದ್ರೆ ಮನಸ್ಸಿಗೆ ಇನ್ನೇನು ಚಿಂತೆ? ಸಂಬಂಧ ಏನೋ ನಮ್ಮ ಕನ್ಸಿಗೆ ಮೀರಿದ್ದೆ, ಆದರೆ ಕನ್ಸಲ್ಲಿ ಮದುವೆ ಮಾಡೋಕ್ಕಾಗಲ್ಲ ನೋಡಿ. ಯಾವ ಲೋಪನೂ ಇಲ್ಲದೆ ಅವ್ರ ಯೋಗ್ಯತೆಗೆ ತಕ್ಕ ಹಾಗೆ ನಾವು ಮದುವೆ ಮಾಡ್ಕೊಡಕ್ಕಾಗುತ್ತಾ ಅನ್ನೋದೇ ಯೋಚನೆ. ಓ, ಅದ ಚಿಂತೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. 2 ಕಡೆ ಖರ್ಚು ಹಾಕೊಂಡು ನಾವೇ ಮದುವೆ ಮಾಡ್ಕೊಂತೀನಿ ಅಂತಿದ್ದ ರಾಮಚಂದ್ರಾಯರು. ಅದು ಅವ್ರ ದೊಡ್ಡ ಗುಣ. ಪುಣ್ಯಾತ್ಮರಪ್ಪ ಅವರು. ಅಲ್ಲ, ಹೆಣ್ಣಿನ ಕಡೆಯವರಾಗಿ ನಾವು ಬರಿಗೈಯಲ್ಲಿ ಬಂದು ಬರಿಗೈಯಲ್ಲಿ ಹೆಣ್ಣಿನ ಕಳ್ಸಿಕೊಡಕ್ಕಾಗತ್ತೆ? ಅಲ್ಲ, ನಿಶ್ಚಿತಾರ್ಥ ಅಂದ್ರೆ ನಮ್ಮನೇಲಿ ತಾನೇ ಆಗ್ಬೇಕು. ಈ ಸಣ್ಣ ಮನೆಯಲ್ಲಿ ಅವ್ರಿಗೆ ಉಪಚಾರ ಮಾಡೋದಾದ್ರೆ ಹೇಗೆ ಹೇಳಿ? ಅವ್ರ ಮನೆಯವರೆಲ್ಲ ಬಂದ್ರೆ ಇಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಇದೆಲ್ಲ ಯೋಚನೆ ಮಾಡುವಂತ ವಿಷಯ ಅಲ್ಲ ಜಾನ್ಕಮ್ಮನವ್ರೆ. ಭಗವಂತನೇ ವರ ಕೊಡ್ತೀನಿ ಅಂತ ಮನೆ ಬರ್ಬೇಕಾದ್ರೆ ಮನೆಗೆ ಬಂದ್ರೆ ಜಾಗ ಇಲ್ಲ ಅಂತ ವಾಪಸ್ ಕಳ್ಸೋಕ್ಕಾಗತ್ತಾ? ನಿಮ್ಮ ಮಗಳಿಗೆ ಸಿಕ್ಕಿರೋ ವರನು ಒಂದ್ ರೀತಿಯಲ್ಲಿ ಭಗವಂತ ಕೊಟ್ಟಿರೋ ವರಕ್ಕೆ ಸಮ. ಆಡೋ ವಯಸ್ಸು ನಿಂದು. ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆ ನಿನಗೆ. ಮಂಜಣ್ಣ, ಒಂದ್ ಸ್ವಲ್ಪ ಇರಿ, ವರ್ಷ ಬಟ್ಟೆ ತಂದ್ಬಿಡ್ತೀನಿ. ಮಂಜಣ್ಣ ಅವ್ರೆ, ಬೇಜಾರು ಮಾಡ್ಕೋಬೇಡಿ. ಇವಳು ಬುದ್ಧಿ ಗೊತ್ತಲ್ಲ ನಿಮಗೆ. ಪರವಾಗಿಲ್ಲ, ಕೊಡಿ, ನಾನೇ ವರ್ಷ ಕೊಡಿ ಕೊಡಿ ಕೊಡಿ. ಇಲ್ಲ, ಕೊಡಿ ಅಮ್ಮ, ಕೊಡಿ. ಅದು ಬಾಲ್ ಬಂದು ಲೋಟಕ್ಕೆ ಬಿದ್ದಿದ್ದಲ್ಲ. ಆ ಬಾಲ್ ಬರೋ ಟೈಮ್ಗೆ ನಾನೇ ಲೋಟ ಅಡ್ಡ ಇಟ್ಬಿಟ್ಟೆ ಅಷ್ಟೇ. ಅದಕ್ಕೆ ಹೀಗಾಗಿದ್ದು. ಸತ್ತಿಂದ ಏನು ತಪ್ಪಿಲ್ಲ. ಗಿರ್ಜಮ್ಮ, ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮಂಜಣ್ಣ ಬರ್ಲಾ? ಇನ್ಯಾಕೆ ಬರ್ತೀಯಮ್ಮ, ಎಲ್ಲ ಆಯ್ತಲ್ಲ. ಅಂದಾಗೆ ಜಾನ್ಕಮ್ಮನವ್ರೆ, ನಾಳೆ ಗಂಡಿನ ಕಡೆಯವರು ಹುಡುಗಿ ನೋಡೋ ಶಾಸ್ತ್ರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನಿಶ್ಚಿತಾರ್ಥ ಅಂತ ಸಿಂಪಲ್ ಆಗಿ ತಾಂಬೂಲನ ಬದಲಾಯಿಸ್ಕೊಂಬೇಡಿ. ಅಲ್ಲಿಗೆ ನಿಮ್ಮ ಮಗಳ ಮದುವೆ ಪಕ್ಕಾಗತ್ತೆ. ಆದ್ರೆ ಏನ್ ಮಂಜಣ್ಣ? ನಾನು ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ. ಅವರು ತುಂಬಾ ಸಂಪ್ರದಾಯಸ್ಥರು. ಆಮೇಲೆ ಶ್ರೀಮಂತಿಕೆಗಿನ್ನ ಸಂಸ್ಕೃತಿ ಸಂಪ್ರದಾಯಕ್ಕೆ ಜಾಸ್ತಿ ಒತ್ತು ಕೊಡೋರು. ಅವರು ಬಂದೋಗೋವರೆಗೂ ನಿಮ್ಮೆರಡನೇ ಮಗಳು ಇಲ್ಲಿರೋದು ಬೇಡ ಅಂತ ನನ್ನ ಅನಿಸಿಕೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ,
ಸಿಕ್ಕಿರೋ ಸಂಬಂಧ ಅಪ್ಪಿತಪ್ಪೇನು ಕೈ ತಪ್ಪೋಗಬಾರದು.